ಒಬ್ಬರ ತಲೆ ಒಡೆದು ಹೋಯ್ತು, ಇನ್ನೊಬ್ಬ ನರಳಿ ಜೀವ ಬಿಟ್ಟ, ಮತ್ತೊಬ್ಬನ ಎದೆಯಿಂದ ರಕ್ತ ಚಿಮ್ಮಿ ಭೀಕರ ಸಾವು. ಇದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹೋರಿ ತಿವಿತಕ್ಕೆ 3 ಜನ ಸಾವನ್ನಪ್ಪಿರುವಂತಹ ವಿಚಾರ. ಒಬ್ಬರ ತಲೆನೇ ಒಡೆದು ಹೋಗಿದೆ, ಇನ್ನೊಬ್ಬ ನರಳಿ ಜೀವ ಬಿಟ್ಟಿದ್ದಾರೆ, ಮತ್ತೊಬ್ಬನ ಎದೆಯಿಂದ ರಕ್ತ ಚಿಮ್ಮಿ ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ದೀಪಾವಳಿ ಹಬ್ಬ ತಂದಿರುವಂತಹ ಆಪತ್ತು. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆಯನ್ನ ಮಾಡಲಾಗುತ್ತೆ. ಹೋರಿ ಬೆದರಿಸುವ ಸ್ಪರ್ಧೆಯ ವೇಳೆ 3 ಸಾವನ್ನಪ್ಪಿದ್ದಾರೆ. ಹೋರಿ ಗುದ್ದಿದ ರಭಸಕ್ಕೆ ಈ 3 ತಮ್ಮ ಜೀವವನ್ನೇ ಬಿಟ್ಟಿದ್ದಾರೆ. ಇದರಲ್ಲಿ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಹಾವೇರಿ ನಗರದ ಹೆಸ್ಕಾಂ ನಿವೃತ್ತ ನೌಕರ ಚಂದ್ರಶೇಖರ್ ಅನ್ನುವಂಥವರು 70 ವರ್ಷ ಇವರಿಗೆ. ಇವರು ಕೂಡ ಈ ಹೋರಿ ಸ್ಪರ್ಧೆಯಲ್ಲಿ ಸಾವನ್ನಪ್ಪಿದ್ದಾರೆ. ಹಳೆ ಪಿಬಿ ರಸ್ತೆಯ ಮೊಹಮ್ಮದ್ ಹುಸೇನ್ 75 ವರ್ಷ, ಇಬ್ರು ಕೂಡ ವೃದ್ಧರಲ್ಲಿ ಸಾವನ್ನಪ್ಪಿರೋರು. ಇನ್ನೊಬ್ಬ 24 ವರ್ಷದ ಭರತ್ ತಿಳುವಳ್ಳಿ ಗ್ರಾಮಸ್ಥ. ತಿಳುವಳ್ಳಿ ಗ್ರಾಮದಲ್ಲಿ 24 ವರ್ಷದ ಭರತ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಹೋರಿ ಸ್ಪರ್ಧೆಯನ್ನ ಮಾಡ್ತಾರೆ ಇವರು. ಆದ್ರೆ ಈ ಸಂದರ್ಭದಲ್ಲಿ ಇದೀಗ ಹೋರಿ ಸ್ಪರ್ಧೆಯಲ್ಲಿ 3 ಪ್ರಾಣ ಕಳ್ಕೊಂಡಂಗಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ದೀಪಾವಳಿ ಸಂದರ್ಭದಲ್ಲಿ ಹಬ್ಬದ ಖುಷಿಯ ಸಂಭ್ರಮದಲ್ಲಿ ಖುಷಿಗಾಗಿಯೋ ಅಥವಾ ಇದು ನಮ್ಮ ಊರಿನ ಸಂಪ್ರದಾಯ ಅಂತಾನೋ ಹೋರಿ ಬೆದರಿಸುವ ಸ್ಪರ್ಧೆ ಮಾಡಿದ್ರೆ 3 ಪ್ರಾಣವೇ ಹೋಗಿದೆಯಲ್ಲ, ಇಲ್ಲಿ ಏನೇನ ಆಯ್ತು? ಪ್ರಮುಖವಾಗಿ ನವಿತಾಚರಣೆಯ ಮಧ್ಯ ಕರ್ನಾಟಕ ಭಾಗದಲ್ಲಿ ಇದನ್ನ ಒಂದು ಗ್ರಾಮೀಣ ಕ್ರೀಡಾಕೂಟ ಅಂತೇಳಿ ಕೂಡ ಆಚರಣೆಯನ್ನ ಮಾಡಲಾಗ್ತದೆ. ಪ್ರಮುಖವಾಗಿ ದೀಪಾವಳಿ ಹಬ್ಬದ ಬಳಿಕವಾಗಿ ಹಾವೇರಿ ಜಿಲ್ಲೆ ಆಗಿರ್ಬೋದು, ದಾವಣಗೆರೆ ಈ ಭಾಗದಲ್ಲಿ ಸಾಕಷ್ಟು ಹೋರಿ ಹಬ್ಬಗಳ ಆಯೋಜನೆ ಮಾಡಲಾಗ್ತದೆ. ಪ್ರಮುಖವಾಗಿ ಈ ಹೋರಿಯನ್ನ ಸ್ಪರ್ಧೆಯನ್ನ ಬೆದರಿಸುವಂತ ಯುವಕರನ್ನ ಕೂಡ ಪೈಲ್ವಾನರು ಅಂತೇಳಿ ಕರೀತಾರೆ. ಅದರಲ್ಲಿ ಹೋರಿಗಳಿಗೆ ಕೊಬ್ಬರಿಯನ್ನ ಕಟ್ಟಿರ್ತಾರೆ. ಆ ಹೋರಿ ಓಡಾಟ ಅಂತ ನಡೆಸುವಂತ ಸಂದರ್ಭದಲ್ಲಿ ಆ ಕೊಬ್ಬರಿಯನ್ನ ಕಿತ್ತುಕೊಳ್ಬೇಕಾದಂತ ಒಂದು ನಿಯಮ ಇರ್ತದೆ. ಇಂತ ಒಂದು ಹುಚ್ಚು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥವ್ರೆಲ್ಲರೂ ಕೂಡ ನಿನ್ನೆ ಒಂದೇ ದಿನದಲ್ಲಿ ಕೂಡ 3 ಜನರು ಕೂಡ ಪ್ರತ್ಯೇಕವಾಗಿ ಮೃತಪಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಾವೇರಿ ನಗರದಲ್ಲಿ ಇರ್ತಕ್ಕಂಥ ಪಿಬಿ ರಸ್ತೆಯಲ್ಲಿ ಕೂಡ ಈ ಒಂದು ಹೋರಿ ಬೆದರಿಸುವ ಸ್ಪರ್ಧೆಯನ್ನ ಆಯೋಜನೆ ಮಾಡಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಚಂದ್ರಶೇಖರ್ ಅಂತವರು ಕೂಡ 75 ವರ್ಷದವರು. ಇವರು ಎಸ್ಕಾಂನ ಸರ್ಕಾರಿ ನೌಕರರಾಗಿರ್ತಕ್ಕಂಥವ್ರು. ಇಂಥವರು ನಡೆದುಕೊಂಡು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಿರತಕ್ಕಂಥ ಹೋರಿ ಏಕಾಏಕಿ ಮೇಲೆ ಅವರ ಮೇಲೆ ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಚಿಕಿತ್ಸೆಯನ್ನ ಫಲಿಸದೆ ಅವರು ಮೃತಪಟ್ಟಿರ್ತಕ್ಕಂಥದ್ದು. ಮತ್ತೊಬ್ಬ ಯುವಕ ತಿಳುವಳ್ಳಿ ಗ್ರಾಮದ ಭರತ್ ಅನ್ನುವಂತ ಯುವಕ ಕೂಡ ಹೋರಿಯ ಬೆದರಿಸುವಂತ ಸಂದರ್ಭದಲ್ಲಿ ಅವರು ಕೊಬ್ಬರಿಯನ್ನ ಕಿತ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಇಂತಹ ಸಂದರ್ಭದಲ್ಲಿ ಅವರ ಮೇಲೆ ಕೂಡ ಆ ಹೋರಿ ಕೂಡ ಗುದ್ದಿರ್ತಕ್ಕಂಥದ್ದು. ಇದು ಒಂದು ದೃಶ್ಯ ಕೂಡ ಮೊಬೈಲ್ ನಲ್ಲಿ ಸೆರೆ ಆಗಿರ್ತಕ್ಕಂಥದ್ದು. ಮತ್ತೊಂದು ಪ್ರಕರಣ ಅಂತ ಹೇಳಿದ್ರೆ ಕೂಡ ದೇವಸೂರು ಗ್ರಾಮದಲ್ಲಿ ಕಟ್ಟೆ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಹುಸೇನ್ ಸಾಬ್ ಅನ್ನುವರು ಕೂಡ ಅವರ ಮೇಲೆ ಕೂಡ ಹೋರಿ ಕೂಡ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪ್ರಮುಖವಾಗಿ ಹಾವೇರಿ ಭಾಗದಲ್ಲಿ ನಿನ್ನೆ ಒಂದೇ ದಿನದಲ್ಲಿ ಕೂಡ 3 ಜನರು ಕೂಡ ಪ್ರತ್ಯೇಕವಾಗಿ ಈ ಒಂದು ಹೋರಿ ಬೆದರಿಸುವಂತ ಸ್ಪರ್ಧೆಯಿಂದಾಗಿ ಮೃತಪಟ್ಟಿದ್ದಾರೆ. ಸಾಕಷ್ಟು ಹೋರಿಯನ್ನ ಬೆದರಿಸುವಂತ ಸ್ಪರ್ಧೆಯನ್ನ ಆಯೋಜನೆ ಮಾಡತಕ್ಕಂತ ಆಯೋಜಕರು ಕೂಡ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕಾಗಿರ್ತದೆ. ಆದ್ರೆ ಕೈಗೊಂಡಿರ್ಲಿಲ್ವಾ ನಾಗರಾಜ್ ಅಲ್ಲಿ? ಪ್ರಮುಖವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೋರಿ ಬೆದರಿಸುವ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ರು. ಆದ್ರೆ
ಈ ಓರಿಯ ಆಯೋಜಕರು ಮತ್ತು ಓರಿಯ ಮಾಲಕರು ಏನಿರ್ತಾರೆ ಅವರದನ್ನಿಷ್ಟ ಒಂದಿಷ್ಟು ಯುವಕರಗಳ ಪಡೆಯನ್ನ ಹೊಂದಿರ್ತಾರೆ. ಇಂಥ ಸಂದರ್ಭದಲ್ಲಿ ಯುವಕರ ಪಡೆಯಿಂದ ಕೈಚಾರಿ ಹೋಗಿರ್ತಕ್ಕಂಥ ಓರಿಗಳು ಕೂಡ ರಸ್ತೆ ಮೇಲೆ ನಡೆದುಕೊಂಡು ಹೋಗ್ತಕ್ಕಂಥವರ ಮೇಲೆ ಕೂಡ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಓರಿಯ ಸ್ಪರ್ಧೆಯನ್ನ ಆಯೋಜನೆ ಮಾಡತಕ್ಕಂಥ ಆಯೋಜಕರಾಗಿರ್ಬೋದು ಮತ್ತು ಓರಿಯ ಮಾಲೀಕರ ಏನು ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾದಂತಹ ದುರ್ಘಟನೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಸಾಕಷ್ಟು ಸಂದರ್ಭದಲ್ಲಿ ಕೂಡ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ರೈತ ಮುಖಂಡರುಗಳು ಕೂಡ ಸಾಕಷ್ಟು ಜಾಗೃತಿಯನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು. ಸಂದರ್ಭದಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ನಿರ್ಲಕ್ಷ್ಯದಿಂದ ಈ ರೀತಿಯಾದಂತಹ ದುರ್ಘಟನೆಗಳು ಕೂಡ ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಹೀಗಾಗಿ ಒಂದ್ ಕಡೆ ಓರಿ ಹಬ್ಬವನ್ನ ಬೈಕಟ್ ಮಾಡಿ ಅಥವಾ ಬ್ಯಾನ್ ಮಾಡಿ ಅಂತೇಳಿ ಕೂಡ ಒಂದಿಷ್ಟು ರೈತರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ರೆ, ಆದ್ರೆ ಇದು ಒಂದು ಹಿಂದಿನಿಂದ ಬಂದಿರತಕ್ಕಂಥ ಸಂಪ್ರದಾಯ, ಇದನ್ನ ನಾವು ಮುನ್ನಡೆಸಬೇಕಂತೇಳಿ ಕೂಡ ರೈತ ಮುಖಂಡರು ಮುಂದುವರಿಸ್ತಾರೆ. ಆದ್ರೆ ಏನು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳದೆ ಇರುವ ಕಾರಣದಿಂದಾಗಿ ಈ ರೀತಿಯಾದಂತಹ ದುರ್ಘಟನೆಗಳು ಪದೇ ಪದೇ ಸಂಭವಿಸ್ತಾ ಬರ್ತಾ ಇದ್ದಾವೆ. ನವಿತಾ ಜೈನ್. ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ. ಗಂಡ ಹೆಂಡತಿ ಜಗಳನ ಕಣ್ತುಂಬಿಕೊಂಡಿದ್ದಾರೆ ಜನ. ದಂಪತಿ ಜಗಳನ ನೋಡ್ತಾ ಸುಮ್ಮನೆ ನಿಂತಿದ್ದಾರೆ ಜನ. ಇದೆಲ್ಲ ನಡೆದಿರೋದು ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಬಂವಲ ವಾರ್ಡ್ನಲ್ಲಿ ನಡೆದಿರುವಂತಹ ಘಟನೆ. ಗಂಡ ಹೆಂಡತಿ ಜಗಳ ಮಾಡ್ತಿದಾರಪ್ಪ, ನಾವು ಬಿಟ್ಟಿಯಾಗಿ ಈ ಒಂದು ತಮಾಷೆನ ತಗೊಳ್ಳೋಣ ಅಥವಾ ತಮ್ಗೆ ಒಂದು ಮನರಂಜನೆ ಸಿಕ್ಕಿದೆ, ಬಿಟ್ಟಿ ಮನರಂಜನೆ ಸಿಕ್ಕಿದೆ ಅಂತ ಹೇಳಿ ಗಂಡ ಹೆಂಡತಿ ಜಗಳನ ಕಣ್ತುಂಬಿಕೊಂಡಿರೋದು. ಇದು ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಬಂವಲ ವಾರ್ಡ್ನಲ್ಲಿ ನಡೆದಿರೋ ಘಟನೆ. ಆಸ್ತಿ ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ಮೊದಲಿಗೆ ಆರಂಭ ಆಗುತ್ತೆ ಜಗಳ. ಮೊದಲು ಅತ್ತೆ ಸೊಸೆ ಫೈಟ್ ನಡೆಯುತ್ತೆ, ಆಮೇಲೆ ಇದು ಗಂಡ ಹೆಂಡತಿ ಫೈಟ್ ಆಗಿ ಮಾರ್ಪಾಡಾಗುತ್ತೆ. ಗಂಡ ಹೆಂಡತಿ ಫೈಟ್ ಆದಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಹೊಡೆದಾಡ್ಕೊಳ್ತಿದ್ದಾರೆ, ಅದನ್ನ ಜನ ನೋಡ್ತಾರೆ. ಆ ನಂತರ ಗಂಡ ಹೆಂಡತಿ ಇಬ್ರು ಕೂಡ ಇದೀಗ ಹೊಡೆದಾಡ್ಕೊಂಡು ಆಸ್ಪತ್ರೆ ಸೇರಿದ್ದಾರೆ. ಪತಿ ರಾಕೇಶ್ ಹೊಸ್ಮನಿ ಪತ್ನಿ ರಾಜಶ್ರೀ ನಡುವೆ ಈ ಒಂದು ಆಸ್ತಿ ಜಗಳದ ಗಲಾಟೆ ಅಲ್ಲಿ ನಡೆದಿರೋದು. ಒಬ್ಬರ ಮೇಲೆ ಒಬ್ರು ದೂರು ದಾಖಲಿಸಿದ್ದಾರೆ. ಈಗ ಗಂಡ ಹೆಂಡತಿ ವಿಚ್ಛೇದನಕ್ಕೂ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ದಾರೆ ರಾಕೇಶ್ ಮತ್ತು ರಾಜಶ್ರೀ. ಅಲ್ಲಿ ಯಾರು ಬಿಡಿಸೋದಿಕ್ಕೆ ಹೋಗೋ ಬದಲು ಇದನ್ನ ಒಂದು ನೋಡ್ಕೊಂಡೇ ನಿಂತಿದ್ದಾರೆ ಜನ. ನೋಡಿ, ನೀವೆಲ್ಲಿ ನೋಡ್ತಾ ಇದ್ದೀರಲ್ಲ, ಯಾರು ಕೂಡ ಬಿಡಿಸೋದಿಕ್ಕೆ ಹೋಗ್ತಾ ಇಲ್ಲ. ಇವರಿಬ್ರಲ್ಲಿ ಜಗಳ ಮಾಡ್ತಾ ಇದ್ದಾರಾ, ಮಾಡ್ಕೊಳ್ಳಿ ಅನ್ನುವಂತಹ ರೀತಿಯಲ್ಲೇ ಇದ್ದಾರೆ. ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಇದೀವಿ. ಅಲ್ಲಿ ಆ ಕಡೆ ಈ ಕಡೆ ಜನ ನೋಡ್ತಾ ಇರೋದನ್ನ ನೀವು ನೋಡಬಹುದು. ಯಾಕೆ ಹಂಗೆ ಮಾಡಿದೆ? ಕರ್ಕೊಂಡು ಹೋದ ಆಯ್ತಲ್ಲ. ಈಗ ಕಳೆದ 2 ವರ್ಷದಿಂದ ನಂದು ಮತ್ತು ನಮ್ಮ ಮನೆಗರ್ದು ಮತ್ತು ನನ್ನ ಹೆಂಡತಿ ಮನೆಗಿನವ್ರದ್ದು ಕ್ಲಾಸ್ ಚಾಲು ಐತ್ರಿ. ಹಿಂಗೆ ಜಗಳ ರೀ. ಅದಕ್ಕೆ ಕೋರ್ಟ್ನಾಗ ಕೇಸ್ ಭೀ ಐತ್ರಿ. ಆ ಕೇಸ್ ಐತಿ. ಆ ತೀರ್ಥಪತಿರು ನಾವೇನು ಆಕಿಗೆ ದೀಪಾವಳಿಗೆ ಬಾ ಅಂತೇಳಿ ನಾವು ಕರೆದಿಲ್ರಿ. 2 ವರ್ಷದಿಂದ ನಾವು ಯಾವುದೂ ಟಚ್ನಾಗೂ ಇಲ್ರಿ. ನಿನ್ನೆ ಏಕಾಏಕಿ ಅವ್ರ ಮನೆಗಿನವ್ರನ್ನ ಎಲ್ಲರನ್ನೂ ಕರ್ಕೊಂಬಂದು ನಮ್ಮ ಫ್ಯಾಮಿಲಿದವ್ರ ಮ್ಯಾಗ ನನ್ನ ಮ್ಯಾಗ ಹಲ್ಲೆ ಮಾಡಿದಾರೆ ರೀ. ನಂದು ತಲೆ ಹೊಡೆದೈತ್ರಿ, ನನಗೂ ಸ್ಟಿಚಸ್ ಬಿದ್ದಾವ್ರಿ. ನಮ್ಮ ಪಪ್ಪರ್ದು ಡ್ಯಾಮೇಜ್, ನಮ್ಮ ಪಪ್ಪರ್ದು ತಲೆ ಹೊಡೆದಾರೆ ರೀ. ಮತ್ತು ಇದ ನ್ಯಾಯ PSI ಸಾಹೇಬ್ರ ಕಡೆನೂ ಗುರ್ತಿದ್ರಿ. ಅವ್ರಿಗೂ ಬಿ ರೀ. ಅವರು 3-4 ಸರ್ತಿ ಕಾಂಪ್ರಮೈಸ್ ಮಾಡಕ್ಕೆ ಎಲ್ಲ ನೋಡಿದಾರೆ ರೀ. ಆಮೇಲೆ ಕೇಸ್ನಾಗ ಕೋರ್ಟ್ನಾಗ ಕೇಸ್ ಇರೋದ್ರಿಂದ ನಾವು ಯಾವುದೂ ಅವ್ರಿಗೆ ಉಸಾಬರಿಗೆ ಏನೂ ಹೋಗಿಲ್ಲ ರೀ. ಅಂದ್ರೆ ಭೀ ಅವ್ರು ಪದೇ ಪದೇ ಬಂದು ನಮ್ಮ ಮ್ಯಾಗ ಹಲ್ಲೆ ಮಾಡಿ ನಮಗೆಲ್ಲ ಹಿಂಗೆ ಹೊಡೆದು ಮಾಡಿ ಕಲ್ಲು ತೂರಾಟದು ಮಾಡಿದಾರೆ ರೀ. ಮತ್ತೆ ನಿನ್ನೆ ಹೋಗಿ FIR ಮಾಡಿದ್ದೇನೆ ರೀ. ಅವ್ರ ಮ್ಯಾಗ ಕೇಸ್ ರಿಜಿಸ್ಟರ್ ಮಾಡಿದ್ದೇನೆ. ಅಫೇರ್ 2 ವರ್ಷದಿಂದ ಮದುವೆಗಿಂತ ಮುಂಚೆ ಇತ್ತು ಸರ್. ಅದು ನಿಜ ರೀ. ಬಟ್ ಈಗ ಆ ಥರದ್ದು ಏನೂ ಇಲ್ಲ ರೀ. ಅದೆಲ್ಲ ಡಿಸ್ಕ್ಲೋಸ್ ಆಗೈತೆ ರೀ. ಎಲ್ಲ PSI ಅವ್ರ ಮುಂದೆ ನಿಂತು ಅದನ್ನೆಲ್ಲ ಕ್ಲೋಸ್ ಮಾಡಿಸಿದಾರೆ ರೀ. ಬಟ್ ಅವ್ರು ಅದನ್ನ ಇಟ್ಕೊಂಡು ನಂಗೆ ಇಲ್ಲಿ ತನಕ ಬ್ಲ್ಯಾಕ್ ಮೇಲ್ ಮಾಡ್ಕೊತ ಬಂದಾರೆ ರೀ. ನಿಂಗೆ ಸಾಮಾಜಿಕ ಜಾಲತಾಣದಾಗ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನಂಗೆ ರೊಕ್ಕಕ್ಕೂ ಡಿಮಾಂಡ್ ಇಟ್ಟಿದ್ದಾರೆ ರೀ ಅವರೆಲ್ಲ. ನಾ ಇದೆಲ್ಲನೂ PSI ಸಾಹೇಬ್ರ ಮುಂದೆ ಇದನ್ನೆಲ್ಲನೂ ಶೇರ್ ಮಾಡ್ತಾರೆ. ಈಗ ಅವ್ರಿಗೆ ಆಸ್ತಿ ಬೇಕಾಗಿತ್ತು. ಚಿಕ್ಕೋಡ್ಯಾಗ ಮನೆ ಇತ್ತು ಸರ್ ನಮ್ಮದೊಂದು. ಆ ಮನೆ ಮ್ಯಾಗ ಅವ್ರದ್ದು ಪೂರ್ತಿನೂ ಕಣ್ಣೈತಿ ರೀ. ಆ ಮನಿನೂ ಬಿಟ್ಟು ಕೊಡಬೇಕು ಮತ್ತು 5 ಕೋಟಿ ರೂಪಾಯಿ ಕ್ಯಾಶ್ ಕೊಡಬೇಕು. ಇಲ್ಲಾಂತಂದ್ರೆ ನಿನ್ನ ಜೀವಂತ ಬಿಡಂಗಿಲ್ಲ. ಮತ್ತು ಸೋಷಿಯಲ್ ಮೀಡಿಯಾದಾಗ ಭೀ ನಿಂದು ಏನೈತಿ ಎಲ್ಲನೂ ನಾವು ಇದು ಮಾಡ್ತೇವೆ ಅಂಥೇಳಿ ನಂಗೆ ಮೊದಲಿಂದ ಬ್ಲ್ಯಾಕ್ ಮೇಲ್ ಮಾಡ್ಕೊತ ಬಂದಾರೆ ಅವ್ರು. ಈಗ ಕಳೆದ 2 ವರ್ಷದಿಂದ
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಇದು ಗಂಡ ಹೆಂಡತಿ ಜಗಳ, ವರದಕ್ಷಿಣೆ ಕೇಸು, ಮತ್ತೊಂದು ಕಡೆ ಈಗ ಆಸ್ತಿ ಫೈಟು, ಏನಿದೆ ಒಟ್ಟಾರೆಯಾಗಿ ಈ ಪ್ರಕರಣ ಅಂದ್ರೆ ಎಷ್ಟು ಟೈಮ್ನಿಂದ ಕೋರ್ಟ್ನಲ್ಲಿದೆ? ನವಿತಾ, ಏನಂತಂದ್ರೆ 3 ವರ್ಷದ ಹಿಂದ್ಗಡೆ ರಾಕೇಶ್ ಮತ್ತೆ ರಾಜೇಶ್ ಇಬ್ರು ಕೂಡ ಮದುವೆ ಆಗಿರ್ತಾರೆ. ಆದ್ರೆ ಒಂದೇ ವರ್ಷಕ್ಕೆ ಈ ಒಂದು ಜಗಳ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಕಡೆ ಅದು 2 ವರ್ಷಗಳಿಂದಲೂ ಕೂಡ ಈ ಒಂದು ಜಗಳ ನಿರಂತರವಾಗಿ ನಡೀತಾನೆ ಬರ್ತದೆ. ಆದ್ರೆ ನಿನ್ನೆ ಹಬ್ಬದ ದಿನ ಏನಂತಂದ್ರೆ ರಾಕೇಶ್ ಹೊಸಮನಿ ಮನೆಗೆ ಹೋಗಿ ಗಲಾಟೆಯನ್ನ ನಡೆಸಿದಾಳೆ ಅನ್ನುವಂತ ಆರೋಪನ ಒಂದ್ ಕಡೆ ರಾಕೇಶ್ ಮಾಡ್ತಾ ಇದ್ರೆ, ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ರಾಜಶ್ರೀ ಹೇಳುವಂತದ್ದು ನಮ್ಮನ್ನೇ ಅವ್ರು ಕರೆಸಿದ್ದಾರೆ, ಮನೆಗೆ ಕರೆಸಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಇಲ್ಲಿ ರಾಜಶ್ರೀ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಒಟ್ನಲ್ಲಿ ನೋಡೋದಾದ್ರೆ ಏನು 2 ವರ್ಷಗಳಿಂದಲೂ ಕೂಡ ಕೋರ್ಟ್ ನಲ್ಲಿ ವಿಚ್ಛೇದನಕ್ಕಾಗಿ ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಿಕೊಂಡಿದ್ದಾರೆ. ಆದ್ರೆ ಪದೇ ಪದೇ ಈ ರೀತಿಯಾದಂತ ಒಂದು ಗಲಾಟೆಗಳು ನಡೀತಾನೆ ಇದಾವೆ. ಪತ್ನಿ ಆರೋಪ ಏನಂತಂದ್ರೆ ರಾಕೇಶ್ ಬೇರೆ ಸಂಬಂಧವನ್ನ ಹೊಂದಿದ್ದಾನೆ, ಹಾಗಾಗಿ ನನಗೂ ಅವ್ನಿಗೆ ಹೊಂದ್ ಬರ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಆದ್ರೆ ರಾಕೇಶ್ ಹೇಳುವಂತದ್ದೇ ಬೇರೆ. ಏನಂತಂದ್ರೆ ನಮ್ದು ಚಿಕ್ಕೋಡಿ ಹಾರ್ಟ್ ಆಫ್ ದಿ ಸಿಟಿ ಒಳಗಡೆನೆ ಒಂದು ಜಾಗ ಇದೆ, 3 ಅಂತಸ್ತಿನ ಮನೆ ಇದೆ. ಸೊ ಆ ಮನೆ ಮೇಲೆ ಇವರು ಇಬ್ರು ಕೂಡ ಕಣ್ಣು ಹಾಕಿದ್ದಾರೆ. ಸೊ ಹಾಗಾಗಿ ಇವರಿಗೆ ಆಸ್ತಿ ಬೇಕಾಗಿದೆ, ನಮ್ಮ ಜೊತೆ ಸಂಸಾರ ಬೇಡಾಗಿದೆ. ಸೊ ಆಸ್ತಿ ವಿಚಾರವಾಗಿ ಪದೇ ಪದೇ ನಮ್ಮ ಜೊತೆಗೆ ಜಗಳವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ದಿನ ಏನಂತಂದ್ರೆ ಇಡೀ ಬಂಬಲ್ವಾಡ ಗ್ರಾಮದಲ್ಲಿ ಇಬ್ಬರ ಗಂಡ ಹೆಂಡತಿ ಒಂದ್ ರೀತಿ ರಣಾಂಗಣವೇ ಆಗಿತ್ತು ಅಂತಾನೆ ಹೇಳ್ಬೋದಾಗತ್ತೆ. ಯಾಕಂತಂದ್ರೆ ಪತ್ನಿ ಗಂಡ ಆಮೇಲೆ ಅವ್ರ ಮನೆಯವರು ಜಗಳಾಡುವಂತ ಸಂದರ್ಭದಲ್ಲಿ ಯಾರು ಕೂಡ ಅಲ್ಲಿ ಹೋಗಲ್ಲ, ಬದಲಾಗಿ ಎಲ್ಲರೂ ಕೂಡ ಒಂದ್ ರೀತಿ ಮೂಕ ಪ್ರೇಕ್ಷರಂತೆ ಆ ಒಂದು ಜಗಳವನ್ನು ನೋಡಿರ್ತಕ್ಕಂಥದ್ದು. ಬದಲಾಗಿ ಅದ್ರ ಜೊತೆಗೇನೆ ಆ ಒಂದು ಜಗಳದ ವಿಡಿಯೋನು ಕೂಡ ಮಾಡಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿರ್ತಕ್ಕಂಥದ್ದು. ಸೊ ಇಬ್ರು ಕೂಡ ಯಾವ ಮಟ್ಟಿಗೆ ಹೊಡೆದಾಡ್ಕೊಂಡಿದ್ದಾರೆ ಅಂತಂದ್ರೆ, ಒಬ್ರು ಗಾಯ ಆಗಿರ್ತಕ್ಕಂಥದ್ದು, ಪತ್ನಿ ತಲೆಗೂ ಕೂಡ ಬಲವಾದ ಗಾಯ ಆಗಿದೆ. ಅವರು ಗೋಕಾಕ್ನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆನ ಪಡಿತಾ ಇದ್ರೆ. ಓಕೆ, ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ. ಸಿಎಂ ತವರು ಮೈಸೂರಿನಲ್ಲಿ ಹೆಣ್ಣು ಭ್ರೂಣ ಹತ್ಯೆ. ಮೈಸೂರು ತಾಲೂಕಿನ ಹನುಗನಹಳ್ಳಿಯಲ್ಲಿ ಈ ಅಡ್ಡೆ ಇದೆ. ಅಡ್ಡೆ ಮೇಲೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಹೆಣ್ಣು ಭ್ರೂಣ ಹತ್ಯೆನೇ ಮಾಡಬಾರದು, ಭ್ರೂಣ ಹತ್ಯೆ ಇನ್ನೊಂದು ನಿಷೇಧ ಕಾಯ್ದೆ ಕೂಡ ನಮ್ಮಲ್ಲಿದೆ. ಇಂತಹ ಸಂದರ್ಭದಲ್ಲಿ ಸಿಎಂ ತವರು ಮೈಸೂರಿನಲ್ಲೇ ಹೆಣ್ಣು ಭ್ರೂಣ ಹತ್ಯೆ ಈಗ ನಿರಂತರವಾಗಿ ನಡೀತಾ ಇರೋದು. ಮೈಸೂರು ತಾಲೂಕಿನ ಹನುಗನಹಳ್ಳಿಯಲ್ಲಿ ಈ ಒಂದು ಭ್ರೂಣ ಹತ್ಯೆಯನ್ನ ಮಾಡುವ ಅಡ್ಡೆ ಇದೆ. ಅಡ್ಡೆ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಐಷಾರಾಮಿ ಮನೆಯಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇತ್ತು ಈ ಗ್ಯಾಂಗ್. ಹೆಣ್ಣು ಭ್ರೂಣ ಪತ್ತೆಯಾದ್ರೆ ಈ ಗ್ಯಾಂಗ್ ಭ್ರೂಣವನ್ನ ಹತ್ಯೆ ಮಾಡ್ತಾ ಇತ್ತು. ಲಕ್ಷ ಹಣ ಪಡೆದು ಗರ್ಭಪಾತ ಮಾಡಿಸ್ತಾ ಇತ್ತು ಈ ತಂಡ. ಗ್ರಾಮೀಣ ಭಾಗದ ಮಹಿಳೆಯರೇ ಇವರ ಟಾರ್ಗೆಟ್ ಆಗಿದ್ರು. ಹೆಣ್ಣು ಮಗುವಾದ್ರೆ ನಿರ್ದಯವಾಗಿ ಗರ್ಭಪಾತ ಮಾಡಿಸ್ತಾ ಇದ್ರು. ಇಲ್ಲಿ 2 ಮಹಿಳೆಯರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಇಲ್ಲಿ ಕೆಲವರು ಪರಾರಿಯಾಗಿದ್ದಾರೆ. ಬನ್ನೂರಿನ SK ಆಸ್ಪತ್ರೆ ಮಾಲಕಿ ಶ್ಯಾಮಲಾಳಿಂದ ಈ ಒಂದು ಕೃತ್ಯ ನಡೀತಾ ಇದ್ದಿತ್ತು. ಶ್ಯಾಮಲಾ ತಮ್ಮ ಗೋವಿಂದರಾಜ್ ಕೂಡ ಕೃತ್ಯದಲ್ಲಿ ಭಾಗಿಯಾಗಿದ್ದು, ಏಜೆಂಟ್ ಪುಟ್ಟರಾಜ್ ಮೂಲಕ ಗಿರಾಕಿಗಳಿಗೆ ಬಲೆಯನ್ನ ಬೀಸಲಾಗ್ತಾ ಇತ್ತು. ಸಾಲಿಗ್ರಾಮ ತಾಲೂಕಿನ ಬೇರಿಯಾ ಮೂಲದ ಫಲಾನುಭವಿ ಶಿವಕುಮಾರ್, ಮೈಸೂರು ತಾಲೂಕಿನ ಸಾಲುಂಡಿ ಗ್ರಾಮದ ಹರೀಶ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಮಧ್ಯವರ್ತಿ ಪುಟ್ಟರಾಜು ಎಸ್ಕೇಪ್ ಆಗಿದ್ದಾನೆ. ಒಂದು ಭ್ರೂಣ ಪತ್ತೆಗೆ 25ರಿಂದ 35 ಸಾವಿರ ಚಾರ್ಜ್ ಮಾಡ್ತಾ ಇದ್ರಂತೆ. ಕಟ್ಟಡದ ಮಾಲೀಕರಾದ ಶ್ಯಾಮಲಾ ಸೇರಿ 2ರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೃತ್ಯಕ್ಕೆ ಬಳಸಿದ ಪರಿಕರಗಳನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಆರೋಗ್ಯ ಇಲಾಖೆ GD ವಿವೇಕ್, ಮಂಡ್ಯ DHO ಮೋಹನ್, ಮೈಸೂರು DHO PC ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇದೀಗ ಅಲ್ಲಿ ಈ ಜಾಲವನ್ನ ಕೆಡ್ಡಾಕ್ಕೆ ಬೀಳಿಸಲಾಗಿದೆ. 2ರನ್ನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಕೇಸನ್ನ ದಾಖಲಿಸಲಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ನಾವು ಫಸ್ಟ್ ಆರ್ಡರ್ ಬರ್ತ್ ಸೆಕೆಂಡ್ ಆರ್ಡರ್ ಬರ್ತ್ ಅಂತ ನಾವು ರೆಗ್ಯುಲರ್ ಆಗಿ ರಿವ್ಯೂ ಮಾಡ್ತೀವಿ. ಅಂದರೆ ಮೊದಲನೇ ಮಗು ಹೆಣ್ಣಿದ್ದಂಥ ಸಂದರ್ಭದಲ್ಲಿ ಅಥವಾ 2ನೇ ಮಗುನೂ ಸಹ ಹೆಣ್ಣು ಇದ್ದಂಥ ಸಂದರ್ಭದಲ್ಲಿ ಅಂತಹ ಗರ್ಭಿಣಿ ತಾಯಂದಿರನ್ನ ನಾವು ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಅವರು ಸರ್ವಿಸಸ್ ಜೊತೆಗೆ ಸ್ಕ್ಯಾನಿಂಗ್ ಆಕ್ಟಿವಿಟೀಸ್ ಮಾಡ್ತಾರ ಅಂತಕ್ಕಂಥದ್ದು ಇದನ್ನೆಲ್ಲದೂ ಒಳಗೊಂಡು ನಾವು ಡೆಕಾಯ್ ಆಪರೇಷನ್ನ ಮಾಡೋ ಮೂಲಕ ನಾವು ನಿನ್ನೆ ಕಾರ್ಯಾಚರಣೆಯನ್ನು ಮಾಡಿ ಏನು ಬನ್ನೂರು ಹೈವೇಗೆ ಹೊಂದ್ಕೊಂಡಿರ್ತಕ್ಕಂಥ ಫಾರ್ಮ್ ಹೌಸಲ್ಲಿ ನಾವು ಗರ್ಭಿಣಿ ತಾಯಂದಿರ ಮುಖೇನ ನಾವು ಲೈವ್ ಆಗಿ ಅವ್ರನ್ನ ಕಾರ್ಯಾಚರಣೆಯಲ್ಲಿ ಅವ್ರನ್ನ ಟ್ರ್ಯಾಕ್ ಮಾಡಿದ್ವಿ. ನಮಗೆ ANC ಗರ್ಭಿಣಿ ತಾಯಂದಿರು ಪತ್ತೆಯಾಗಿರ್ತದೆ ಮತ್ತು ಅಲ್ಲಿ ಒಬ್ಬರು ಸ್ಟಾಫ್ ನರ್ಸು ಸಹ ಇರ್ತಾರೆ. ಅವರನ್ನ ವಿಚಾರ ಮಾಡಲಾಗಿ ನಾವು ಇಂಥ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಪೊಲೀಸ್ ಸ್ಟೇಷನಲ್ಲಿ ನಾವು ದಾಖಲೆಯನ್ನು ಕಂಪ್ಲೇಂಟ್ ಮತ್ತು FIR ಸಹ. ಈ ಕುರಿತು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಮೈಸೂರು ರಿಪೋರ್ಟರ್ ಆನಂದ್.
ಮೈಸೂರಿನ ಬೆಚ್ಚಿ ಬೀಳಿಸಿರುವಂತಹ ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದೇ ಮನೆಯಲ್ಲಿ ಏನೋ ಗರ್ಭಿಣಿಯರನ್ನ ಕರೆದುಕೊಂಡು ಬಂದು ಲಿಂಗ ಪತ್ತೆ ಹಚ್ಚುವ ಕೆಲಸಕ್ಕೂ ಕೂಡ ಏನೋ ಬನ್ನೂರಿನ SK ಆಸ್ಪತ್ರೆಯ ಶ್ಯಾಮಲ್ ಅವರು ಮುಂದಾಗ್ತಿದ್ರು ಅನ್ನುವಂತಹ ಸ್ಫೋಟಕ ಮಾಹಿತಿ ಸಿಕ್ಕಿರುವಂತಹ ಸದ್ಯ ಈಗಾಗಲೇ ನಿನ್ನೆ ರಾತ್ರಿ ಅವರೆಲ್ಲರನ್ನೂ ಕೂಡ ಬಂಧಿಸಲಾಗಿದೆ. ಇದು ಮೈಸೂರು ಹಾಗೂ ಬನ್ನೂರು ಮುಖ್ಯ ರಸ್ತೆಯಲ್ಲಿರುವ ಅನುಗಾನಹಳ್ಳಿ ಏನಿದೆ ಅಲ್ಲಿ ಇರುವಂತಹ ಒಂದು ತೋಟದ ಮನೆಯಾಗಿರ್ಬೋದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಇತ್ತೀಚೆಗಷ್ಟೇ ಈ ಮನೆಯ ಗೃಹ ಪ್ರವೇಶವನ್ನ ಇಲ್ಲಿ ನೆರವೇರಿಸಿರುವಂತದ್ದು. ಬನ್ನೂರಿನ SK ಆಸ್ಪತ್ರೆಯ ಓನರ್ ಏನಿದ್ದಾರೆ ಶ್ಯಾಮಲ, ಅವ್ರದ್ದೇ ಸಹ ಇದೇ ಸ್ವಂತ ಅವರದ್ದೇ ಮನೆ. ಏನು ಈ ಮನೆಯನ್ನ ಅದಕ್ಕಾಗಿಯೇ ಅವರು ನಿರ್ಮಿಸಿದ್ರು ಅನ್ನುವಂತಹ ಆರೋಪಗಳು ಸಹ ಕೇಳಿ ಬಂದಿರುವಂತ ಸದ್ಯಕ್ಕೆ ಈಗ ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಏನು ಪುಟ್ಟರಾಜು ಅನ್ನುವಂತಹ ಸಾಲುಂಡಿಯ ವ್ಯಕ್ತಿ ಈ ಎಲ್ಲದಕ್ಕೂ ಕೂಡ ಮಧ್ಯವರ್ತಿ ಕಿಂಗ್ ಪಿನ್ ಅನ್ನುವಂಥದ್ದು ಸಹ ಬೆಳಕಿಗೆ ಬಂದಿರುವಂತದ್ದು. ಏನು ಆಸ್ಪತ್ರೆಗೆ ತೋರಿಸಿಕೊಳ್ಳಲಿಕ್ಕೆ ಬರ್ತಿದ್ದಂತಹ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಯಾರಿಗೆ ಗಂಡು ಮಗು ಅಂದ್ರೆ ಹೆಣ್ಣು ಮಗು ಬೇಡ ಗಂಡು ಮಗು ಬೇಕಾಗಿರುತ್ತೆ ಅಂತವರನ್ನ ಸ್ಕ್ಯಾನಿಂಗ್ ಮಾಡುವ ಇಲ್ಲಿ ಕರ್ಕೊಂಡ್ಬಂದು ಅವ್ರಿಗೆ ಆ ಸ್ಕ್ಯಾನಿಂಗ್ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಹೆಣ್ಣು ಮಗು ಇದ್ರೆ ಅದನ್ನ ಹತ್ಯೆ ಮಾಡುವಂತಹ ಕೆಲಸಕ್ಕೂ ಕೂಡ ಇಲ್ಲಿ ಮುಂದಾಗ್ತಿದ್ರು ಅನ್ನುವಂತಹ ಸ್ಫೋಟಕ ವಿಚಾರವನ್ನ ಈಗಾಗಲೇ ಪೊಲೀಸರು ಹಾಗೂ ಆರೋಗ್ಯ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ಮನೆಯಲ್ಲಿ ಸಹ ಯಾರು ಭ್ರೂಣ ಪತ್ತೆಯನ್ನ ಬೇಕು, ನಮಗೆ ಗರ್ಭದಲ್ಲಿರುವಂತದ್ದು ಹೆಣ್ಣು ಮಗುನ ಗಂಡು ಮಗುನೋ ಬೇಕು ಅನ್ನುವಂತಹದ್ದು ಇತ್ತು, ಅವ್ರನ್ನ ಕರ್ಕೊಂಡ್ಬಂದು ಇದೇ ಮನೆಯಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ರು ಅನ್ನುವಂತಹ ಸ್ಫೋಟಕ ಮಾಹಿತಿ ಸಿಕ್ಕಿರುವಂತದ್ದು ತಾವು ಗಮನಿಸ್ತಾ ಇದ್ದೀರಿ. ಯಾರಿಗೂ ಸಹ ಅನುಮಾನ ಬಾರದಂತ ರೀತಿಯಲ್ಲಿ ಸಂಜೆ ಸಮಯದಲ್ಲಿ ಕರೆದುಕೊಂಡು ಬಂದು ಇಲ್ಲಿ ಈ ಕೆಲಸವನ್ನ ಮಾಡ್ತಾ ಇರೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಮೆಡಿಸಿನ್ಸ್ಗಳನ್ನು ಸಹ ಸುಟ್ಟಾಕಿರುವಂತಹ ದೃಶ್ಯವನ್ನ ತಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಂತಹ ಏನೋ ಗರ್ಭಿಣಿ ಸ್ತ್ರೀ ಇದೆ ಅವರೆಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಅನ್ನು ಮಾಡುವ ಸಂದರ್ಭದಲ್ಲಿ ಬಳಸಲಾಗುತ್ತಿದ್ದಂತಹ ಒಂದಷ್ಟು ಮೆಡಿಸಿನ್ಸ್ಗಳೇನಿದೆ ಅವೆಲ್ಲವನ್ನು ಕೂಡ ಸುಟ್ಟು ಹಾಕುವಂತಹ ಕೆಲಸಕ್ಕೂ ಕೂಡ ಇಲ್ಲಿ ಮುಂದಾಗಿದ್ರು. ಅದರ ದೃಶ್ಯವನ್ನು ತಾವು ಇಲ್ಲಿ ಗಮನಿಸ್ತಾ ಇರುವಂಥದ್ದು. ಅಲ್ಲಷ್ಟೇ ಏನು ಸುಮಾರು 25,000 to 35,000 ತನಕ ಒಂದು ಲಿಂಗ ಪತ್ತೆಗೆ ಇವರು ತೆಗೆದುಕೊಳ್ತಾ ಇದ್ದಂತಹ ಅಮೌಂಟು ಅದನ್ನು ಸಹ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿರುವಂಥದ್ದು. ಅಲ್ಲದೆ ಮೆಡಿಕಲ್ ವೇಸ್ಟ್ ಏನಿದೆ ಈ ಗರ್ಭಿಣಿಯರ ಭ್ರೂಣ ಪತ್ತೆಗೆ ಬಳಸಲಾಗುತ್ತಿದ್ದಂತಹ ಎಲ್ಲವನ್ನು ಸಹ ಇಲ್ಲಿ ತೆಗೆದುಕೊಂಡಿದ್ದು, ಅಂದರೆ ಮನೆಯ ಮುಂಭಾಗವೇ ಸುರಿದಿದ್ದಾರೆ. ಒಂದಷ್ಟನ್ನು ಸುಟ್ಟು ಹಾಕುವಂಥ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. 3 ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಇನ್ನೊಂದಷ್ಟು ಜನ ಎಸ್ಕೇಪ್ ಆಗಿರೋರ ಬಂಧನಕ್ಕೂ ಕೂಡ ಬಲೆಯನ್ನ ಬೀಸಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಉನಗಾನ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ವೈದ್ಯರನ್ನ ದೇವರು ಅಂತ ಕಾಣುವಂತಹ ಒಂದು ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಭ್ರೂಣ ಹತ್ಯೆಯ ಒಂದು ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ವೈದ್ಯರು ನಡೆಸಿರುವಂತಹ ಈ ಘಟನೆ, ಈ ಆರೋಪಿಗಳು ಯಾರು, ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು, ಇದೀಗ ಇನ್ನೊಬ್ಬರು ಯಾರ್ಯಾರು ಎಸ್ಕೇಪ್ ಆಗಿದ್ದಾರೆ ಅವ್ರನ್ನ ಹುಡುಕುವ ಕೆಲಸ ಹೇಗೆ ಸಾಗ್ತಿದೆ? ನವಿತಾ, ಇದೇ ಮೊದಲೇನಲ್ಲ, ಮೈಸೂರಿನಲ್ಲಿ ಕಳೆದ 2 ವರ್ಷಗಳ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು. ಸದ್ಯ ಇನ್ನು ಮೈಸೂರು ಬನ್ನೂರು ಭಾಗದ ಮುಖ್ಯ ರಸ್ತೆಯಲ್ಲಿರುವ ಉನಗಾನಹಳ್ಳಿಯಲ್ಲಿ ನಿನ್ನೆ ತಡರಾತ್ರಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಏನು ಬನ್ನೂರಿನ SK ಆಸ್ಪತ್ರೆಯ ಮಾಲೀಕರಾದ ಶ್ಯಾಮಲ ಅವರು ನಡೆಸುತ್ತಿದ್ದಂತಹ ಭ್ರೂಣ ಪತ್ತೆ ಹಾಗೂ ಹತ್ಯೆಗೆ ಸಂಬಂಧಿಸಿದಂತಹ ಒಂದು ಜಾಲವನ್ನ ಭೇದಿಸಿರುವಂತದ್ದು. ಸದ್ಯ ಏನು ಯಾರು ಗರ್ಭಿಣಿಯಾಗಿರ್ತಾರೆ, ಮೊದಲ ಮಗು ಹೆಣ್ಣಾಗಿರುತ್ತೆ ಅಥವಾ ಎರಡೂ ಕೂಡ ಹೆಣ್ಣಾಗಿರುತ್ತೆ, ಇಂಥವ್ರನ್ನ ಕೂಡ ಟಾರ್ಗೆಟ್ ಮಾಡಿ ಚಿಕಿತ್ಸೆಗೆ ಬಂದವರಿಗೆ ನಮ್ಮ ಹತ್ರ ಈ ರೀತಿಯ ಆಫರ್ ಇದೆ ಅಂತೇಳಿ ಪುಟ್ಟರಾಜು ಎಂಬ ಮಧ್ಯವರ್ತಿಯನ್ನ ಬಳಸಿಕೊಂಡು ಈ ಕೃತ್ಯವನ್ನು ನಡೆಸ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನ ಪೊಲೀಸರು ಸದ್ಯ ಭೇದಿಸಿರುವಂತದ್ದು. ಅಲ್ಲದೆ ಬನ್ನೂರಿನ SK ಆಸ್ಪತ್ರೆಯಿಂದ ಚಿಕಿತ್ಸೆಗೆ ಬರ್ತಿದ್ದಂಥವರನ್ನ ಅಲ್ಲಿಂದ ಉನಗಾನಹಳ್ಳಿಯ ತೋಟದ ಫಾರ್ಮ್ ಹೌಸ್ಗೆ ಸಂಜೆ ಸಮಯದಲ್ಲಿ ಕರೆದುಕೊಂಡು ಬಂದು ಈ ಕೃತ್ಯವನ್ನು ನಡೆಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಇನ್ನು ಈ ಒಂದು ಭ್ರೂಣ ಪತ್ತೆಗೆ 25,000 to 35,000 ರೂಪಾಯಿ ತನಕ ಕೂಡ ಈ ತರ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು, ಚಾರ್ಜ್ ಅನ್ನ ಮಾಡ್ತಾ ಇದ್ರು. ಅಲ್ಲದೆ ಮಂಡ್ಯ, ಬನ್ನೂರು, ಮೈಸೂರು ಭಾಗದ ಗ್ರಾಮಾಂತರ ಜನರೇನಿದ್ದಾರೆ, ಭಾಗದ ಜನರು ಅವ್ರನ್ನೇ ಪ್ರತ್ಯೇಕವಾಗಿ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ರು ಅನ್ನುವಂತಹ ಅಂಶ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಈ ವಿಷಯ ತಿಳಿತಿದ್ದಂತೆ ಪುಟ್ಟರಾಜು ಏನಿದೆ ಅವರು ಎಸ್ಕೇಪ್ ಆಗಿರುವಂತದ್ದು. ಅಲ್ಲದೆ ತೋಟದ ಮನೆ ಮಾಲೀಕರು ಹಾಗೂ SK ಆಸ್ಪತ್ರೆ ಮಾಲೀಕರಾದ ಶ್ಯಾಮಲ ಹಾಗೂ ಆತನ ತಮ್ಮನನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಂತಹ ಸ್ಟಾಫ್ ನರ್ಸ್ ಏನಿದ್ದಾರೆ ಆಕೆಯನ್ನು ಸಹ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಆನಂದ್. ಬೆಂಗಳೂರಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ ಕೃತಿಕಾ ರೆಡ್ಡಿಯ ಗಂಡ. ಪತ್ನಿಯನ್ನ ನಾನೇ ಕೊಂದಿದ್ದು ಅಂತ ಹೇಳಿ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾನೆ. ಈಗ ಆತ ಹಲವು ದಿನಗಳಿಂದಲೂ ಸಾಕಷ್ಟು ಡ್ರಾಮಾ ಆಡ್ತಾ ಇದ್ದ.
6 ತಿಂಗಳಿಂದಲೂ ಕೂಡ ತನ್ನ ಪತ್ನಿಯನ್ನ ಕಳ್ಕೊಂಡಿದ್ದೀನಿ, ಆಕೆ ನ್ಯಾಚುರಲ್ ಆಗಿ ಡೆತ್ ಆಗಿದ್ದು ಅನ್ನುವ ರೀತಿಯಾಗಿ ಎಲ್ಲರಿಗೂ ಕೂಡ ಬಿಂಬಿಸಿದ್ದ. ಆದರೆ ಇದೀಗ ತಾನೇ ಆಕೆಯನ್ನ ಕೊಂದಿದ್ದು ಅನ್ನೋದನ್ನ ಕೂಡ ಆತ ಒಪ್ಕೊಂಡಿದ್ದಾನೆ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅನ್ನುವ ಮೆಸೇಜ್ ಅನ್ನ ಆತ ಮಾಡಿದ್ದ. ತನ್ನ ಫ್ರೆಂಡ್ ಒಬ್ಬರಿಗೆ ಮೆಸೇಜ್ ಮಾಡಿದ್ದ ಡಾಕ್ಟರ್ ಮಹೇಂದ್ರನ ಮೊಬೈಲ್ ಡೇಟಾವನ್ನ ರಿಟ್ರೀವ್ ಮಾಡಿದ ಸಂದರ್ಭದಲ್ಲಿ ಈ ಒಂದು ಸತ್ಯ ಗೊತ್ತಾಗಿರುವುದು. ಅದನ್ನ ಪ್ರಶ್ನೆ ಮಾಡಿದಾಗ ಆತ ಒಪ್ಕೊಂಡಿದ್ದಾನೆ ಪೊಲೀಸರ ತನಿಖೆಯಲ್ಲಿ. ಪತ್ನಿಯ ಆರೋಗ್ಯ ಸಮಸ್ಯೆಯಿಂದ ಈತ ಬೇಸತ್ತಿದ್ದ. ಡಿವೋರ್ಸ್ ಮಾಡಿದ್ರೆ ತನಗೆ ಏನೂ ಸಿಗಲ್ಲ ಆಸ್ತಿ ಅಂತ ಅಂದುಕೊಂಡು ಈತ ಆಕೆಯ ಹೆಲ್ತ್ ಇಶ್ಯೂನೇ ಮುಂದಿಟ್ಟುಕೊಂಡು ಕೊಲೆಗೆ ಪ್ಲಾನ್ ಮಾಡಿ ಅದರಂತೆಯೇ ಆಕೆಯನ್ನ ಸಾಯಿಸಿದ್ದಾನೆ. ನ್ಯಾಚುರಲ್ ಡೆತ್ ಅಂತ ಬಿಂಬಿಸಲು ಪ್ಲಾನ್ ಮಾಡಿದ್ದ. ತಾನೇ ಅನಸ್ತೇಶಿಯ ಕೊಟ್ಟು ಮಹೇಂದ್ರ ರೆಡ್ಡಿ ತನ್ನ ಪತ್ನಿಯನ್ನ ಕೊಂದಿದ್ದ. ದೇಹ ತಡೆಯಲಾರದಷ್ಟು ಪ್ರಮಾಣದಲ್ಲಿ ಅನಸ್ತೇಶಿಯ ನೀಡಿದ್ದ ಈತ. ಇದರಿಂದ ಆಕೆ ಸಾವನ್ನಪ್ಪಿದ್ದಾಳೆ. ಆದರೆ ಆಕೆ ರೋಗದಿಂದ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಬಿಂಬಿಸಿ ಅದೇ ರೀತಿಯಾಗಿ ನಂಬಿಸಿದ್ದ. ಇನ್ವೆಸ್ಟಿಗೇಷನ್ ನಾವು ಬಹಿರಂಗಾಗಿ ನಾವು ಹೇಳಲಿಕ್ಕೆ ಆಗಲ್ಲ, ಬಟ್ ಪ್ರೋಗ್ರೆಸ್ ಇದೆ. ಆರೋಪಿ ಅವ್ರದ್ದು ಏನೇನು ನಮ್ಮದು ಚಾರ್ಜ್ ಶೀಟ್ ಮಾಡಲಿಕ್ಕೆ ಏನೇನು ಎವಿಡೆನ್ಸಸ್ ಬೇಕು ಅದು ತುಂಬ ಸಿಕ್ಕಿದೆ. ಮತ್ತು ಕರೆಕ್ಟ್ ಡೈರೆಕ್ಷನ್ಲಿ ಕೇಸ್ ಹೋಗ್ತಾ ಇದೆ. ಏನು ನಾವು ಎವಿಡೆನ್ಸಸ್ ಫಸ್ಟ್ FSL ಇಂದ ಬಂತು, ಅದಾದಮೇಲೆ ಮೋಟಿವ್ ಬಗ್ಗೆ ಮತ್ತು ಯಾವ ರೀತಿ ಅವರು ಮಾಡಿದ್ದಾರೆ ಅದು ಎಲ್ಲರ ಬಗ್ಗೆ ಒಂದು ಸ್ಪಷ್ಟವಾಗಿ ನಮಗೆ ಚಿತ್ರಣ ಸಿಕ್ಕಿದೆ. ಚೆನ್ನಾಗಿ ನಮ್ಮ ಐಒ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿ, ಮತ್ತು ಪರ್ಸ್ನಲ್ ಆಗಿ ಜಾಯಿಂಟ್ ಕಮಿಷನರ್ ಅವ್ರು ಡೇ ಟು ಡೇ ಫಾಲೋಅಪ್ ಮಾಡ್ತಾಯಿದ್ದಾರೆ. ಈಗ ಇನ್ವೆಸ್ಟಿಗೇಷನ್ ಈಸ್ ಅ ವೆರಿ ಸೀರಿಯಸ್ ಇಶ್ಯೂ. ಸೊ ನಾವು ಬಹಿರಂಗವಾಗಿ ಪ್ರೆಸ್ ಮೀಟಲ್ಲಿ ಹೇಳಲಿಕ್ಕೆ ಆಗಲ್ಲ, ಬಟ್ ಖಂಡಿತ ಇದು ಫಿಟ್ ಕೇಸ್ ಫಾರ್ ಚಾರ್ಜ್ ಶೀಟ್ ಇದೆ. ಆ್ಯಂಡ್ ಹಿ ಈಸ್ ದಿ ಅಕ್ಯೂಸ್ಡ್ ಆ್ಯಂಡ್ ಹಿ ಹ್ಯಾಸ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ನಮ್ಮ ಪೊಲೀಸ್ ಅವರು ಯಾವ ರೀತಿ ಚಾರ್ಜ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇಲ್ಲಿವರೆಗೂ ಕೂಡ ತಾನೇನು ಆಕೆಯನ್ನ ಕೊಂದಿಲ್ಲ, ನಾನೇನು ಮಾಡಿಲ್ಲ ಅಂತ ಹೇಳ್ಕೊಂಡು ಬಂದಂತವನು ಕೊನೆಗೂ ಈಗ ತಪ್ಪೊಪ್ಕೊಂಡಿದ್ದು ಹೇಗೆ? ಪೊಲೀಸರು ಯಾವ ರೀತಿಯಾಗಿ ಎಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿವೆ ಪೊಲೀಸರಿಗೆ? ನವಿತಾ ಜೈನ್ ಮಾರತಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಡಾಕ್ಟರ್ ಕೃತಿಕಾ ರೆಡ್ಡಿಯ ಕೊಲೆ ಪ್ರಕರಣ ಪೊಲೀಸರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ರು. ಅದೇ ರೀತಿಯಾಗಿ ಆರೋಪಿ ಮಹೇಂದ್ರ ರೆಡ್ಡಿಯನ್ನು 7 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಕೊನೆಗೂ ಕೂಡ ಆರೋಪಿ ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡಿರುವಂಥದ್ದು, ಹೌದು ನಾನೇ ಕೊಲೆ ಮಾಡಿದ್ದೇನೆ ಅಂತೇಳಿ. ಆದರೆ ಈ ವಿಚಾರಣಾ ಸಂದರ್ಭದಲ್ಲಿ ವೈಜ್ಞಾನಿಕ ಸಾಕ್ಷ್ಯಗಳನ್ನು ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಈತ ಅನಸ್ತೇಶಿಯವನ್ನು ಖರೀದಿ ಮಾಡಿರುವಂಥದ್ದಾಗಿರ್ಬೋದು, ಮತ್ತು ಪ್ರೊಫೆಫೋಲನ್ನು ಇಲ್ಲಿ ಒಂದು ಅನಸ್ತೇಶಿಯವನ್ನು ಪರ್ಚೇಸ್ ಮಾಡಿದ್ದ, ಅಂದರೆ ಖರೀದಿ ಮಾಡಿದ್ದ. ಅದಲ್ಲದೆ ಈತ ಬಳಕೆ ಮಾಡಿರುವಂಥ ಒಂದು ವಿಚಾರಣೆ ಇದೆ. ಅಂದರೆ ಅನಸ್ತೇಶಿಯಾ ಆಕೆಯ ದೇಹ ಪ್ರಮಾಣಕ್ಕೆ ಯಾವ ಎಷ್ಟು ಕೊಡಬೇಕು ಅದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಆತ ಅನಸ್ತೇಶಿಯಾ ಕೊಟ್ಟಿರುವಂಥ ವಿಚಾರ ಆಗಿರ್ಬೋದು, ಅದನ್ನು ಎವಿಡೆನ್ಸನ್ನು ತೆಗೆದುಕೊಂಡಿದ್ದಾರೆ. ಮತ್ತು FSL ಇಂದ ರಿಪೋರ್ಟ್ ಬರಬೇಕಾಗಿರುವಂಥದ್ದು. ಆದರೆ ಈಗ ಇಂಪಾರ್ಟೆಂಟ್ ಅಂತಂದರೆ ರಿಟ್ರೀವ್ ಬಂದಿರುವಂಥದ್ದು, ಅಂದರೆ ಆ ಮೊಬೈಲ್ ಒಂದು ಡೇಟಾವನ್ನು ಈಗ ರಿಟ್ರೀವ್ ಮಾಡಿದರೆ ಆ ಸಂದರ್ಭದಲ್ಲಿ ಈತನ ಒಂದು ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಈ ಆರೋಪಿ ಓರ್ವರಿಗೊಬ್ಬರಿಗೆ ಒಂದು ಮೆಸೇಜನ್ನು ಮಾಡಿದ್ದಾನೆ, ಐ ಹ್ಯಾವ್ ಕಿಲ್ಡ್ ಅಂತೇಳಿ ಕೃತಿಕಾ ಅಂತ, ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತೇಳಿ ಒಂದು ಟೆಕ್ಸ್ಟ್ ಮೆಸೇಜನ್ನು, ಅಂದರೆ ಒಂದು ಮೆಸೇಜನ್ನು ಕಳಿಸಿರುವಂಥದ್ದು. ಅದು ಈಗ ಪೊಲೀಸರ ರಿಟ್ರೀವ್ಗೆ ಗೊತ್ತಾಗಿದೆ. ಅಂದರೆ ಈತ ಪ್ರೀ ಪ್ಲಾನ್ಡ್ ಆಗಿ ಆತ ಆಕೆಯನ್ನು ಕೊಲೆ ಮಾಡಿರುವಂಥದ್ದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಅಲ್ಲದೆ ಈತ ಹೇಳ್ತಾ ಇರುವಂಥದ್ದು ಅಂದರೆ ಆಕೆಯ ಒಂದು ಹೆಲ್ತ್ ವಿಚಾರವೇನಿತ್ತು, ಆ ಹೆಲ್ತ್ ವಿಚಾರದಿಂದ ಆತ ತನ್ನ ಬೇಸತ್ತಿದ್ದೆ, ಇದೇ ಕಾರಣಕ್ಕೆ ಮಾಡಿದೆ ಅಂತ ಆತ ಹೇಳ್ಕೊಳ್ತಾ ಇದ್ದಾನೆ. ಆದರೆ ಅವ್ರ ಫ್ಯಾಮಿಲಿಯವರು ಹೇಳುವಂಥದ್ದು ಯಾವುದೇ ರೀತಿ ಹೆಲ್ತ್ ವಿಚಾರ ಇಲ್ಲ ಅಂತೇಳಿ. ಆದರೆ ಅದೇ ಹೆಲ್ತ್ ವಿಚಾರವನ್ನು ಇಟ್ಕೊಂಡು ಆಕೆ ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಮತ್ತೆ ಸ್ವಲ್ಪವೂ ಅನುಮಾನ ಬಂದರೆ, ಅಂದರೆ ಸಾಮಾನ್ಯವಾಗಿ ಆಕೆ ಅದೇ ರೀತಿಯಾಗಿ ಡೆತ್ ಆಗಿದ್ದಾಳೆ ಅನ್ನೋದು ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿ ಆಕೆಗೆ ಅನಸ್ತೇಶಿಯಾ ಕೊಡುವಂಥ ನೆಪದಲ್ಲಿ ಆಕೆ ಡೆತ್ ಆದರೆ ಯಾವುದೇ ರೀತಿ ಮರಣೋತ್ತರ ಪರೀಕ್ಷೆ ಆಗೋದಿಲ್ಲ, ಮರಣೋತ್ತರ ಪರೀಕ್ಷೆ ಆಗಿಲ್ಲ ಅಂತಂದರೆ ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅದೇ ರೀತಿಯಾದ ಪ್ರಯತ್ನಕ್ಕೆ ಮುಂದಾಗಿದ್ದ. ಆದರೆ ಅವರ ಸಹೋದರಿ ಅಂತ ಅವರ ಅಕ್ಕ ಏನಿದ್ದಾರೆ, ಅಕ್ಕ ಅವರು ಪೇರೆಂಟ್ಸ್ಗೆ ಒಪ್ಪಿಸಿ ಕೊನೆಗೆ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಿದ್ರು. ಅನಂತರ FSL ರಿಪೋರ್ಟ್ ಬಂದಂಥ ಬಳಿಕ ಇದೆಲ್ಲ ಕೂಡ ಬೆಳಕಿಗೆ ಬಂತು. ಆದರೆ ಆತ ಒಪ್ಕೊಂಡಿರಲಿಲ್ಲ. ಆದರೆ ಈಗ ರಿಟ್ರೀವ್ ರಿಪೋರ್ಟ್ ಆಗಿರ್ಬೋದು ಅಥವಾ ವೈಜ್ಞಾನಿಕ ರಿಪೋರ್ಟ್ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿ ಈಗ ಕೊನೆಗೂ ಕೂಡ ಆರೋಪಿ ಆತ ಕೂಡ ಒಪ್ಕೊಂಡಿರುವಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಬೆಂಗಳೂರಿನ ಮಾದನಾಯಕನಹಳ್ಳಿಯಲ್ಲಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ತಿಕ್, ಮಿಥುನ್, ನವೀನ್ ಹಾಗೆಯೇ ಮತ್ತೊಬ್ಬ ಕಾರ್ತಿಕ್, ಈ 4ರನ್ನ ಇದೀಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಪೊಲೀಸರು. ಗ್ಯಾಂಗ್ ರೇಪ್ಗೆ ಸ್ಕೆಚ್ ಹಾಕಿದ್ದೆ ಮಿಥುನ್ ಹಾಗೆಯೇ ಕಾರ್ತಿಕ್. ಇದೀಗ ಕಾರ್ತಿಕ್, ಮಿಥುನ್, ನವೀನ್ ಮತ್ತು ಕಾರ್ತಿಕ್ ಈ 4ರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಹಿಳೆಯ ಮನೆ, ಏರಿಯಾ ಎಲ್ಲವನ್ನ ಕೂಡ ಇವರು ತಿಳ್ಕೊಂಡಿದ್ರು. ಮೊದಲು ಆಕೆಯ ಮನೆಯಲ್ಲಿದೆ, ಆ ಏರಿಯಾ ಯಾವ ರೀತಿಯಾಗಿದೆ, ಸೈಲೆಂಟ್ ಆಗಿದೆಯಾ, ಯಾರ್ಯಾರು ಓಡಾಡ್ತಾರೆ, ಯಾವ ಟೈಮಲ್ಲಿ ಓಡಾಡ್ತಾರೆ, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ರು. ಮಹಿಳೆಯ ಓಡಾಟದ ಬಗ್ಗೆ ಕೂಡ ನಿಗಾ ವಹಿಸಿದ್ರು ಆರೋಪಿಗಳು. ಅಕ್ಟೋಬರ್ 21ರ ಸಂಜೆ ಗಂಗೊಂಡನಹಳ್ಳಿಯ ನಿರ್ಜನ ಪ್ರದೇಶದಲ್ಲಿ ಪಾರ್ಟಿ ಮಾಡ್ತಾರೆ.
ಅದಾದ ನಂತರ ರಾತ್ರಿ 9 ಗಂಟೆ ಬಳಿಕ ಏರಿಯಾದಲ್ಲಿ ಜನರ ಓಡಾಟ ಕಡಿಮೆಯಾಗಿತ್ತು. ಕತ್ತಲಾಗಿದ್ರಿಂದ ನೇರವಾಗಿ ಮನೆಗೆ ನುಗ್ಗಿ ಬೆದರಿಸಿ ಈ ಪಾಪಿಗಳು ರೇಪ್ ಮಾಡಿದ್ದಾರೆ. ಅತ್ಯಾಚಾರದ ಬಳಿಕ ಹಣ, ಮೊಬೈಲ್ ಅನ್ನ ದೋಚಿ ಪರಾರಿಯಾಗಿದೆ ಈ ಗ್ಯಾಂಗ್. ಇದೀಗ 4 ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕೃತ್ಯ ಎಸಗೋದಕ್ಕೂ ಮುನ್ನ ಈ ನಿರ್ಜನ ಪ್ರದೇಶದಲ್ಲಿ ಭರ್ಜರಿ ಪಾರ್ಟಿ ಮಾಡಿದ್ದಾರೆ. ಪಾರ್ಟಿ ಬಳಿಕ ಗ್ಯಾಂಗ್ ರೇಪ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಪೊಲೀಸರು 4 ಕೂಡ ಅರೆಸ್ಟ್ ಮಾಡಿದ್ದಾರೆ. ಈ ಒಂದು ಸ್ಥಳದಿಂದ ನಮ್ಮ ರಿಪೋರ್ಟರ್ ಗಂಗಾಧರ್ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಮದನಗಿರಿಯಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಗ್ಯಾಂಗ್ ರೇಪ್ ಪ್ರಕರಣ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಆರೋಪಿಗಳನ್ನು ಬಂಧನ ಮಾಡಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಆದರೆ ಆರೋಪಿಗಳು ಗಂಗೊಂಡನಹಳ್ಳಿಯ ಒಂದು ನಿರ್ಜನ ಪ್ರದೇಶದಲ್ಲಿ ಅವರು 9 ಗಂಟೆ ಹೋಗೋಕ್ಕೂ ಮುನ್ನ ಉಳ್ಕೊಂಡಿದ್ರು, ಎಲ್ಲಿಂದ ಅವರು ಎಸ್ಕೇಪ್ ಆದರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಸದ್ಯ ನಾವೀಗ ಆರೋಪಿಗಳು ಎಲ್ಲಿ ಇದ್ರು, ಎಲ್ಲಿ ಸ್ಕೆಚ್ ಮಾಡ್ಕೊಂಡು ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಘಟನಾ ಸ್ಥಳದಲ್ಲಿ ಇದ್ದೇವೆ. ಇದು ಗಂಗೊಂಡನಹಳ್ಳಿಯ ಒಂದು ನಿರ್ಜನ ಪ್ರದೇಶ. ಈ ಜಾಗಗಳಲ್ಲಿ ಆರೋಪಿಗಳಿದ್ರು ಅನ್ನೋ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇರುವಂಥದ್ದು. ಅಂದರೆ ಅವತ್ತು ಸಂಜೆ ಅವರು ಪಾರ್ಟಿ ಮಾಡಿದ್ದಾರೆ. ಮಧ್ಯಾಹ್ನದ ನಂತರವೂ ಕೂಡ ಅವರೊಂದು ಪಾರ್ಟಿಯನ್ನು ಮಾಡ್ಕೊಂಡಿರುವಂಥದ್ದು. ಪಾರ್ಟಿ ಮಾಡಿದಂಥ ಬಳಿಕ ಇಲ್ಲಿಂದ ನೇರವಾಗಿ ಒಂದು ಜಾಗದಿಂದ ಅವರು ಇಲ್ಲಿಂದ ಎಸ್ಕೇಪ್ ಆಗಿರುವಂಥ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಸಂತ್ರಸ್ತೆಯ ಮನೆಗೆ ಹೋಗುವಕ್ಕೆ ಮುನ್ನ, ಅಂದರೆ ಆರೋಪಿಗಳೇನಿದ್ದಾರೆ ಸಂತ್ರಸ್ತೆ ಮನೆಗೆ ಹೋಗೋಕ್ಕೂ ಮುನ್ನ ಇಲ್ಲಿ ಗಾಡಿಗಳನ್ನು ಹಾಕೊಂಡು ಒಂದು ಬುಲೆಟ್ ಬೈಕು ಮತ್ತು ಒಂದು ವೈಟ್ ಬ್ಯಾಗ್, ಒಂದು ಬೇರೆ ಮತ್ತೊಂದು 2 ವೀಲರ್ ಏನಿದೆ, 2 ವೀಲರಲ್ಲಿ ಆರೋಪಿಗಳು ಬಂದಿರುವಂಥದ್ದು. ಬ್ಯಾಟ್ ಚಿಕ್ಕದ ದೊಡ್ಡದೊಂದು ಬ್ಯಾಟು ಮತ್ತು ಚಿಕ್ಕದೊಂದು ಬ್ಯಾಟನ್ನು ಮತ್ತು ಮಾರಕಾಸ್ತ್ರಗಳನ್ನು ಹಿಡಿದು ಆರೋಪಿಗಳು ಇಲ್ಲಿ ಪಾರ್ಟಿಯನ್ನು ಮಾಡಿ ಈ ಜಾಗದಿಂದ ಅವರು ನೇರವಾಗಿ ಸಂತ್ರಸ್ತೆಯ ಮನೆಗೆ ಹೋಗಿರುವಂಥ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದಲ್ಲದೆ 2-3 ಕಡೆ ಅವರು ವೆಹಿಕಲ್ ಮೂವ್ಮೆಂಟಿಂದ ಆಗಿದ್ದಾರೆ. ಅಂದರೆ ಸ್ವಲ್ಪ ಲೈಟಾಗಿ ಕತ್ಲಾಗಿ ಜನ, ಅಂದರೆ ಈ ಒಂದು ಮನೆಗಳೆಲ್ಲ ಕೂಡ ಲೇಔಟ್ಗಳಲ್ಲಿ ಇರುವಂಥದ್ದು ಒಂಟಿ ಮನೆಗಳು. ಆದರೆ ಸ್ವಲ್ಪ ಜನ ಓಡಾಡುವಂಥದ್ದೆಲ್ಲ ಕೂಡ ಕಡಿಮೆ ಆದಂಥ ಬಳಿಕ ಆನಂತರ ಆರೋಪಿಗಳು ಪ್ಲ್ಯಾನ್ ಮಾಡಿ ಅನಂತರ ಸಂತ್ರಸ್ತೆಯ ಮನೆಗೆ ಹೋಗಿರುವಂಥ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ಆರೋಪಿಗಳು ಅಲ್ಲಿಗೆ ಹೋಗೋಕ್ಕೂ ಮುನ್ನ ಮತ್ತು ಅದು ಎಸ್ಕೇಪ್ ಆಗಿರುವಂಥದ್ದು ಈ ಒಂದು ಸ್ಥಳದಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ಅವರು ಇದ್ರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯ ಮದನಗಿರಿ ಪೊಲೀಸರಿಗೆ ಆರೋಪಿಗಳನ್ನ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಆರೋಪಿ ಕಾರ್ತಿಕ್, ನವೀನ್ ಮತ್ತು ಮಿಥುನ್, ಈ 3 ಆರೋಪಿಗಳು ಕೂಡ ಡ್ರೈವರ್ ಆಗಿ ಟೆಂಪೋ ಮತ್ತು ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಜೊತೆಯಲ್ಲಿ ಅವ್ರಿಗೆ ನವೀನ್ ಮತ್ತು ಅದರಲ್ಲಿ ಕಾರ್ತಿಕ್ ಇಬ್ಬರು ಕೂಡ ಅವರು ರಾಬರ್ಸ್ ಕೂಡ ನೆಲಮಂಗಲ ಗ್ರಾಮಾಂತರದಲ್ಲಿ ಕೂಡ ಅವ್ರ ಮೇಲೆ ರಾಬರಿ ಕೇಸು ಕೂಡ ಇರುವಂಥದ್ದು. ಈಗ ಹಳೆ ಎಮ್ಮಗಳು ಕೂಡ ಅದೇ ನಿಟ್ಟಿನಲ್ಲಿ ಮನೆಯಲ್ಲೂ ಕೂಡ ಸಂತ್ರಸ್ತೆಯ ಮನೆಯಲ್ಲಿ ಗ್ಯಾಂಗ್ ರೇಪ್ ಮಾಡಿದಂಥ ಬಳಿಕ ಆನಂತರ ಅವರು ಅಲ್ಲಿಂದ ಮನೆಯಲ್ಲಿದ್ದಂಥ 25,000 ಹಣ ಮತ್ತು ಒಂದು ಮೊಬೈಲನ್ನು ಕೂಡ ಅವರು ವಶಕ್ಕೆ ಪಡ್ಕೊಂಡ್ರು. ಅಂದರೆ ಕೈಲಿಂದ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಮತ್ತು ಇದೆಲ್ಲರ ಮಾಸ್ಟರ್ ಮೈಂಡ್ ಗ್ಯಾಂಗ್ ರೇಪ್ನ ಮಿಥುನ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಆರೋಪಿಗಳನ್ನು ತೀವ್ರ ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂಥದ್ದು. ಅನಂತರ ಈ ಒಂದು ನಿರ್ಜನ ಪ್ರದೇಶಗಳಲ್ಲಿ ಆರೋಪಿಗಳು ಉಳ್ಕೊಂಡು ಆನಂತರ ಸಂತ್ರಸ್ತ ಮನೆಗೆ ಹೋಗಿ ಅನಂತರ ಅಲ್ಲಿ 112ಗೆ ಕರೆ ಮಾಡಿ ಪೊಲೀಸರಿಂದ ಬರ್ತಾರೆ ಅನ್ನೋ ಟೈಮ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆಗುವಂಥ ಸಂದರ್ಭದಲ್ಲೂ ಕೂಡ ಆರೋಪಿಗಳು ಇದೇ ಮಾರ್ಗದಲ್ಲಿ ಅವರು ಹೋಗಿರುವಂಥ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಸದ್ಯ ಪೊಲೀಸರು ತೀವ್ರ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಎಸಿಪಿ ಜಗದೀಶ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು.